ಒಳ್ಳೆ ಹಾಸಿಗೆ ದಿಂಬು ಕತೆ ಆಯ್ತಪ್ಪ ನಮಗಿದು ಈ ದರ್ಶನ್ ಕತೆ. ಹೂ ಇಸ್ ದಿಸ್ ಓಲ್ಡ್ ಮ್ಯಾನ್? ಇವ್ರು ಯಾರು ಗೊತ್ತಾಗ್ಲಿಲ್ವಾ? ಯಾರು? ಟಿವಿಲಿ ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ ಬರ್ತಲ್ಲ, ಆದ್ರೂ ಹೀರೋ. 19ಕ್ಕೆ ತೀರ್ಮಾನ ಅಂತೆ. ಅವ್ರೇನೋ ಮತ್ತೆ ಕೋರ್ಟಿಗೆ ಬಂದಿದ್ದಾರಂತೆ. ಸರ್ ಇದು ನ್ಯಾಯಾಂಗ ನಿಂದನೆ. ಏನಪ್ಪ? ಅದೇ ಸರ್ ಹಾಸಿಗೆ ದಿಂಬು. ಕೋರ್ಟ್ ಹೇಳಿದೆ ಇವ್ರು ಕೊಡ್ತಿಲ್ಲ ಅಂತ. ಕೋರ್ಟ್ ಅವ್ರು ಹೇಳ್ತಾರೆ, ಸರ್ ನೀವು ಕೋರ್ಟ್ನವ್ರು ಏನೇನು ಹೇಳಿದ್ರಿ ಮ್ಯಾನ್ಯುಯಲ್ ಪ್ರಕಾರ ಅದು ಕೊಟ್ಟಿದ್ದೀವಿ, ಅದು ಬಿಟ್ಬಿಟ್ಟು ಹೆಂಗೆ ಕೊಡೋಣ ನಾವು ಅಂತ ಅವ್ರು ಅಂತಾರಂತೆ. ಹಿಂಗಾಗಿದೆ ಅದೇನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಪಾಕಿಸ್ತಾನದ ಆರೋಪಿ ಕೇರ ಮಾಡಕ್ ಕೊಡ್ತಾರಂತ ಸರ್, ಇವ್ರಿಗೆ ಅದು ಕೊಡ್ತಿಲ್ವಂತೆ. ಕೇರಂ ಬೇಕಾ ಈಗ ಹಂಗಾರೆ ಅವ್ರಿಗೆ? ಹಾಸಿಗೆ ದಿಂಬು ಬೇಕಾ ಕೇರಂ ಬೇಕಾ? ಎರಡು ಅಣ್ಣಯ್ಯ ಸೇರ್ಸ್ದಂಗಿದೆ ಸರ್ ಇದನ್ನು. ಕೇರಮ್ಮು ಓಕೆ ಸರಿ ಆಯ್ತಪ್ಪ. ಜೈಲು ಒಳಗಡೆನೆ ಹೊಲಿಸೋದನ್ನು ಯಾವ್ದಾದ್ರು ಕೈದಿಗಳು ಕಲಿಸ್ಬಿಟ್ಟು ಹಾಸಿಗೆನ ಹೊರಗಡೆಯಿಂದ ತರಿಸೋದಲ್ಲ, ದಟ್ಟಿ ಥರ ಮಾಡ್ತಾರಲ್ಲ ಸರ್, ದಟ್ಟಿ ಥರ ಇಷ್ಟಪ್ಪದ್ದನ್ನೊಂದು ಮಾಡಿ ಎಲ್ಲರಿಗೂ ಕೊಟ್ಟರೆ ಏನಾಗತ್ತೆ ನಿಮಗೆ? ಬೆಂಗಳೂರಿನಲ್ಲಿ ಸ್ವಲ್ಪ ಚಳಿ ಜಾಸ್ತಿ. ಕಡೆ ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ದರ್ಶನ್ ಅಂತ ನಾನು ಹೇಳ್ತಿಲ್ಲ, ಎಲ್ಲರಿಗೂ ಯಾರು ಹಾಕ್ಕೊಳ್ಳಿ. ಏನಂತ ಏನು ದೊಡ್ಡ ಕಳ್ಕೊಳ್ಳೋದಿಲ್ವಲ್ಲ. ಏನೇನು ಸಹಿಸ್ಕೊತೀವಿ ಕಚಡಗಳ ರಾಜ್ಯಗಳಲ್ಲಿ ಅಥವಾ ಸೊಸೈಟಿನಲ್ಲಿ 40%ಇಂದ 60%ವರೆಗೂ ಸಹಿಸ್ಕೊಂಡಿದ್ದೀವಿ. ನಾನು ದರ್ಶನ್ಗೆ ಹೇಳ್ತಿಲ್ಲ, ಮ್ಯಾನ್ಯುಲ್ ಎಲ್ಲ ಚೂರು ಬದಲಾವಣೆ ಮಾಡ್ಕೊಂಡು. ಎಸ್ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲ ದೇಶದಲ್ಲಿ